ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ಸೊ ಇವಾಗ ಟೈಮ್ ಆಲ್ರೆಡಿ 3 ಗಂಟೆ ಆಗಿದೆ. ಬೆಳಗ್ಗಿಂದ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಸೊ ಇವಾಗೊಂದು ಬ್ರೀಫಾಗಿ ಹೇಳ್ಬಿಡ್ತೀನಿ. ಆ್ಯಂಡ್ ಇನ್ನೊಂದು, ಇವತ್ತು ನಾನು ಅಂದ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಯಲಹಂಕ ಸುತ್ತಮುತ್ತನೇ ಮಾಡಬೇಕು ಅಂತ. ಸೊ ಯಲಹಂಕ ಬಿಟ್ಟು ಆಚೆ ಹೋಗ್ಬಾರ್ದು. ಅಂದರೆ ಯಲಹಂಕ ಅಂದರೆ ಇವಾಗ ಮಾರ್ಸಂದ್ರ ಈ ಕಡೆ ಬಂತು ಅಂದರೆ, ಆ ಕಡೆ ಹೋಯ್ತು ಅಂದರೆ ಚಿಕ್ಕಜಾಲ ಏರ್ಪೋರ್ಟ್ ಸೈಡ್ ಹೋದರೆ ಈ ಕಡೆ ಹೆಬ್ಬಾಳ ಮತ್ತು BL ಸರ್ಕಲ್. ಸೊ ಈ ಥರ ಒಂದು ಸರೌಂಡಿಂಗಲ್ಲೇ ಮಾಡೋಣ. ಎಷ್ಟಾಗುತ್ತೆ ಅರ್ನಿಂಗ್ಸ್ ನೋಡೋಣ ಅನ್ನೋದೊಂದು ಸುಮ್ಮನೆ ಒಂದು ಚಾಲೆಂಜ್ ಥರ ತೊಗೊಂಡು ಮಾಡ್ತಾಯಿದ್ದೀನಿ. ಯಲಹಂಕ ಸುತ್ತಮುತ್ತನೇ ಡ್ಯೂಟಿಗಳನ್ನ. ಸೊ ಬೆಳಿಗ್ಗೆಯಿಂದ ಡ್ಯೂಟಿ ಮಾಡಿದ್ದೀನಿ. ಸೊ ಫಸ್ಟ್ ಡ್ಯೂಟಿ ಬಂದು ಹೊನ್ನೇನಹಳ್ಳಿಯಿಂದ. ಆ್ಯಕ್ಚುಲಿ ಮನೆಯಿಂದ ಆವಾಗ ತಾನೇ ಹೋಗ್ತಾಯಿದ್ದೆ, ಖಾಲಿ ಹೋಗ್ತಾಯಿದ್ದೆ. ಸೊ ಟೋಲ್ ಹತ್ರ ಇದ್ದಾಗಲೇ ಡ್ಯೂಟಿ ಬಿತ್ತು. ಹೊನ್ನೇನಹಳ್ಳಿಗೆ ಕರ್ಕೊಂಡೋಗಿ ಕಸ್ಟಮರ್ನ ಇದಕ್ಕೆ ಡ್ರಾಪ್ ಮಾಡಿದೆ, NESಗೆ. ಸೊ NES ಡ್ರಾಪ್ ಆದಮೇಲೆ NESಗೆ ಹೇಳ್ತೀನಿ ಎಷ್ಟು ಕಿಲೋಮೀಟ್ರದ್ದು ಏನು ಪ್ರತಿಯೊಂದೂ ಒಂದೊಂದು ರೈಡಲ್ಲೂ ಎಷ್ಟೆಷ್ಟಾಗಿದೆ ಅಂತ. ಸೊ ಫಸ್ಟು NESಗೆ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು 8 ಕಿಲೋಮೀಟ್ರ್ ಇತ್ತು. 211 ರೂಪಾಯಿ ಕೊಟ್ಟಿದ್ದ ಊಬರಲ್ಲಿ. ಸೊ ನೆಕ್ಸ್ಟ್ ಡ್ಯೂಟಿ ಬಂದು ನನಗೆ NES ಡ್ರಾಪ್ ಮಾಡಾದ್ಮೇಲೆ ಅಲ್ಲಿ ಟಿಫನ್ ಮಾಡಿರಲಿಲ್ಲ. ಟಿಫನ್ ಮಾಡಿಕೊಂಡೆ ಸೈಡ್ಗೆ ಹಾಕಿ. ಅದಾದಮೇಲೆ ಮತ್ತೆ ಡೈರಿ ಕ್ರಾಸ್ ಪೂರ್ವಾಂಕರ ಅಪಾರ್ಟ್ಮೆಂಟಿಂದ ಡೈರಿ ಕ್ರಾಸ್ ವಿಶಾಲ್ ಮಾರ್ಟ್ ಹತ್ರ ಒಂದು ಡ್ಯೂಟಿ ಬಿತ್ತು. ಸೊ ಅದು ಬಂದ್ಬಿಟ್ಟು 2 ಕಿಲೋಮೀಟ್ರ್ ಇದ್ದಿದ್ದು. ಬಿಸ್ನೆಸ್ ಪ್ರೀಮಿಯರ್ ಡ್ಯೂಟಿ ಆಗಿರೋದ್ರಿಂದ 160 ರೂಪಾಯಿ ಕೊಟ್ಟ. ಸೊ ಅದನ್ನು ಕಸ್ಟಮರ್ನ ಕರ್ಕೊಂಡೋಗಿ ಪಿಕ್ ಮಾಡಿದೆ. ಅವ್ರನ್ನ ಡ್ರಾಪ್ ಮಾಡಿದ ತಕ್ಷಣವೇ ಮತ್ತೆ ನನಗೆ ದೊಡ್ಡಬಳ್ಳಾಪುರ ಮೇನ್ ರೋಡು ಪುಟ್ಟೇನಹಳ್ಳಿ ಹತ್ರ DSR ಅವೆನ್ಯೂ ಅಂತ ಒಂದು ಅಪಾರ್ಟ್ಮೆಂಟಿಂದ ಗ್ಯಾಲರಿಯ ಮಾಲ್ಗೆ ಒಂದು ಡ್ಯೂಟಿ ಕೊಟ್ಟ. ಸೊ ಅದು ಬಂದ್ಬಿಟ್ಟು 1.5 ಕಿಲೋಮೀಟ್ರು. 1.5 ಕಿಲೋಮೀಟ್ರಿಗೆ 160 ರೂಪಾಯಿ ಪ್ರೀಮಿಯರ್ ಡ್ಯೂಟಿ ಅದು ಕೂಡ ಕೊಟ್ಟಿದ್ದು. ಅದಾದಮೇಲೆ ಗ್ಯಾಲರಿಯ ಮಾಲ್ ಡ್ರಾಪ್ ಆದಮೇಲೆ ಗ್ಯಾಲರಿಯ ಮಾಲಿಂದ CRPF ಒಳಗಡೆ ಪ್ರೆಸ್ಟೀಜ್ ಗಾರ್ಡನ್ ಬೇ ಅಂತ ಒಂದು ಅಪಾರ್ಟ್ಮೆಂಟು. ಸೊ ಆ ಅಪಾರ್ಟ್ಮೆಂಟ್ಗೆ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಬಿತ್ತು, AC ರೈಡು. 160 ರೂಪಾಯಿ ಕೊಟ್ಟಿದ್ದು. ಅದಕ್ಕೆ 6 ಕಿಲೋಮೀಟ್ರ್ ಏನೋ ಇತ್ತು. ಸೊ ಅಲ್ಲಿ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಾದಮೇಲೆ ಮತ್ತೆ ಅವಲಹಳ್ಳಿ ವಿಲೇಜ್ ಮಾರ್ಕೆಟ್ ಅದರ ಜಿಮ್ ಇದೆಯಲ್ಲ ಮೇಲ್ಗಡೆ, ಸೊ ಅದು ಯಾವುದೋ ಹೆಸರು ಗೊತ್ತಿಲ್ಲ ಜಿಮ್ದು. ಆ ಜಿಮ್ಮಿಂದ ZERTH ವಿಲಾಸ್ ಟೋಲ್ ಹತ್ರ, ನಮ್ಮ ಮನೆ ಹತ್ರ ಟೋಲ್ ಹತ್ರ, ಮಾರ್ಸಂದ್ರ ಟೋಲ್ ಹತ್ರ ಇದೆಯಲ್ಲ, ಸೊ ಅಲ್ಲಿಗೊಂದು ಡ್ಯೂಟಿ ಬಿತ್ತು. ಅದಕ್ಕೆ ಬಂದ್ಬಿಟ್ಟು 166 ರೂಪಾಯಿ ಕೊಟ್ಟ. 8 ಕಿಲೋಮೀಟ್ರ್ ಇತ್ತು, ನಾನ್ AC. ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಟೈಮ್ ಇನ್ನೇನು ಊಟ ಟೈಮ್ ಆಗಿತ್ತು. ಸೊ ಮನೆ ಹತ್ರನೇ ಬಂದಿದ್ದೆ. ಇನ್ನೇನು ಮತ್ತೆ ಆಚೆ ಊಟ ಮಾಡ್ಕೊಳೋದು, ಮನೆಗೆ ಹೋಗ್ಬಿಡೋಣ ಊಟಕ್ಕೆ ಅಂತ. ಸೊ ಮನೆ ಕಡೆಗೆ ಹೋಗ್ತಾಯಿದ್ದೀನಿ. ಸೊ ನೆಕ್ಸ್ಟು ಮತ್ತೆ ಇಲ್ಲಿಂದನೇ ಡ್ಯೂಟಿನ ಪಿಕ್ ಮಾಡಿಕೊಂಡು ಹೋಗೋಣ. ಯಲಹಂಕ ಸುತ್ತಮುತ್ತನೇ ಡ್ಯೂಟಿ ಮಾಡೋಣ. ಯಲಹಂಕ ಬಿಟ್ಟು ಆಚೆ ಹೋಗಲ್ಲ ಡ್ಯೂಟಿ ಮಾಡೋಕ್ಕೆ. ಯಲಹಂಕ ಸುತ್ತಮುತ್ತ ಏನಿದೆ ಇಲ್ಲೇ ಮಾಡಿಕೊಂಡು ಎಷ್ಟಾಗುತ್ತೆ, ಯಾಕಂದರೆ ತುಂಬ ಜನಕ್ಕೆ ಒಂದಿರುತ್ತೆ. ಸೊ ಲೋಕಲ್ ಡ್ಯೂಟೀಸ್ ಮಾಡಿದ್ರೆ ಎಷ್ಟು ಅರ್ನ್ ಮಾಡ್ಬೋದು ನಾವು ಏನು ಅನ್ನೋದು. ಸೊ ಅದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಥರ ಅಷ್ಟೇ. ಆ್ಯಂಡ್ ನನಗೂ ಒಂದು ಐಡಿಯಾ ಬರುತ್ತೆ, ಲೋಕಲ್ ಡ್ಯೂಟೀಸ್ ಮಾಡೋದು ಬೆಸ್ಟಾ, ಲಾಂಗ್ ಡ್ಯೂಟೀಸ್ ಮಾಡೋದು ಬೆಸ್ಟಾ, ಯಾವ ಥರ. ಲೋಕಲ್ ಡ್ಯೂಟೀಸ್ ಅಂದರೆ ಗಾಡಿ ಎಷ್ಟು ಓಡುತ್ತೆ, ಆಮೇಲೆ ಒಂದು ಅಂದಾಜಾಗಿ ಎಷ್ಟು ಓಡುತ್ತೆ, ಆಮೇಲೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಟೈಮ್ ತೊಗೊಳುತ್ತೆ ಅರ್ನ್ ಮಾಡೋಕ್ಕೆ. ಇವಾಗ 2,000 ಅರ್ನ್ ಮಾಡೋಕ್ಕೆ ಎಷ್ಟೊತ್ತಾಗ್ಬೋದು ಏನು ಅಂತ ಒಂದು ಐಡಿಯಾ ಸಿಗುತ್ತೆ. ಲಾಂಗ್ ಕೂಡ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಬಂದು ಲಾಂಗ್ ಡ್ಯೂಟೀಸ್ ಮೇಲಿರುತ್ತೆ. ಸೊ ಲಾಂಗ್ ಡ್ಯೂಟೀಸ್ ಮಾಡಿದ್ರೆ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ, ಹೆಂಗೆ, ಯಾವುದು ವರ್ಕೌಟ್ ಆಗುತ್ತೆ, ಶಾರ್ಟ್ ಡ್ಯೂಟೀಸಾ ಅಥವಾ ಲಾಂಗ್ ಡ್ಯೂಟೀಸಾ ಅನ್ನೋದ್ರ ಬಗ್ಗೆ ಸೊ 2 ವೀಡಿಯೋ ಮಾಡಾಕ್ತೀನಿ. ಸೊ ಲಾಸ್ಟಲ್ಲಿ 3rd ವೀಡಿಯೋದಲ್ಲಿ ಒಂದು ಕನ್ಕ್ಲೂಷನ್ ಕೊಡ್ತೀನಿ ಯಾವುದು ಬೆಟರ್ ಅಂತ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಹಾಕ್ತಾಯಿದ್ದೀನಿ. ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ ಈ ವಿಡಿಯೋದಲ್ಲಿ. ಸುಮ್ಮನೆ ನಾರ್ಮಲ್ ಡೈಲಿ ಅರ್ನಿಂಗ್ಸ್ ಥರ ಅಲ್ಲ. ಸೊ ಶಾರ್ಟ್ ಡ್ಯೂಟೀಸ್ ಅರ್ನಿಂಗ್ಸ್ ಇದು. ಆ್ಯಂಡ್ ಯಾರ್ಯಾರು ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ. ಸೇಮ್ ಲೈಫ್ ಅನ್ಫಿಲ್ಟರ್ಡ್ ಅಂತಲೇ ಇದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಂದು ಪೇಜ್ ನೇಮು. ಸೊ ದಯವಿಟ್ಟು ಅದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಇದೆ, ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ. ಇವಾಗ ಮನೆಗೆ ಬಂದೆ ಊಟ ಮಾಡಿಕೊಂಡು. ಸೊ ನೆಕ್ಸ್ಟ್ ಮತ್ತೆ ಇಲ್ಲಿಂದ ಒಂದು ಡ್ಯೂಟಿ ಪಿಕ್ ಮಾಡ್ಕೊಂಡೇ ಹೋಗೋಣ. ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಊಟ ಮಾಡ್ಕೊಂಡು ಡ್ಯೂಟಿ ಬೀಳದೇ ಇರಲಿ ಹೊರಡ್ತೀನಿ ಮನೆಯಿಂದ. ಅಷ್ಟರಲ್ಲೇ ಬಿದ್ದರೆ ಒಳ್ಳೆಯದು. ಇಲ್ಲಾಂದರೆ ಡ್ಯೂಟಿ ಬಿದ್ದಿಲ್ಲ ಅಂದರೆ ಪರವಾಗಿಲ್ಲ, ಮುಂದೆ ಹೋಗ್ತೀನಿ. ಸೊ ಮನೇಲಿ ಊಟ ಮಾಡ್ಕೊಂಡು ಕೂತಿದ್ದೆ. ಊಟ ಆದಮೇಲೆ ಒಂದು ಡ್ಯೂಟಿ ಬಿತ್ತು ಯಲಹಂಕ ನ್ಯೂ ಟೌನ್ಗೆ, ಗರುಡ ಮಾಲ್ ಹತ್ರ. ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. 345 ರೂಪಾಯಿ ಕೊಟ್ಟ ಮನೆಯಿಂದ ಟೋಲ್ ಬಿಟ್ಟು. ಸೊ ನೋಡೋಣ ನೆಕ್ಸ್ಟ್ ಡ್ಯೂಟಿ ಎಲ್ಲಿಗೆ ಬೀಳುತ್ತೆ, ಇಲ್ಲಿಂದ ಏನು ಅಂತ. ಇಲ್ಲೇ ಹೊಸ ಡಿಮಾರ್ಟ್ ಆಗಿದೆಯಲ್ಲ ಜ್ಞಾನಜ್ಯೋತಿ ಕಾಲೇಜ್ ಹತ್ರ, ಇಲ್ಲಿ ಹಾಕೊಂಡು ಕೂತಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಅಂತ. ಸೊ ಡಿಮಾರ್ಟಿಂದ ಮತ್ತೆ ಬೈರಾಪುರ ಅನಿಸುತ್ತೆ, ಅದು ಪ್ರೆಸಿಡೆನ್ಸಿ ಕಾಲೇಜ್ ಹತ್ರ ರಾಜನಕುಂಟೆ ಒಳಗಡೆ ಕಾಕೊಳ್ಳು. ಸೊ ಅಲ್ಲಿಗೊಂದು ಡ್ಯೂಟಿ ಬಿತ್ತು.
ಅಲ್ಲಿಗೆ ಕಸ್ಟಮರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. ಸೊ ಅದಾದಮೇಲೆ ಮತ್ತೆ ಯಲಹಂಕ ಡಿಮಾರ್ಟಿಂದ ಬೈರಾಪುರ ಕರ್ಕೊಂಡೋಗಿದ್ದು. ಸೊ 372 ರೂಪಾಯಿ ಕೊಟ್ಟ. ಅದು ಬಂದ್ಬಿಟ್ಟು 16 ಕಿಲೋಮೀಟ್ರ್ ಇತ್ತು. ಸೊ ಅದಾದಮೇಲೆ ಮತ್ತೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಿಂದ ಜಕ್ಕೂರ್ ಹತ್ರ ಶೋಭಾ ಎಮರಲ್ಡ್ ಅಂತ ಒಂದು ವಿಲ್ಲಾಸು, ಸೊ ಜಕ್ಕೂರ್ ಒಳಗಡೆ. ಸೊ ಅಲ್ಲಿಗೆ ಬಿತ್ತು. ಅದಕ್ಕೆ ಬಂದ್ಬಿಟ್ಟು 338 ರೂಪಾಯಿ ಕೊಟ್ಟಿದ್ದಾನೆ. 17 ಕಿಲೋಮೀಟ್ರ್ ಇತ್ತು. ಸೊ ಅದಾದಮೇಲೆ ಮತ್ತೆ ನನಗೆ ಮಾಲ್ ಆಫ್ ಏಷ್ಯಾ ಪಕ್ಕದಲ್ಲಿ LNT ಇದೆಯಲ್ಲ, ಸೊ ಅಲ್ಲಿಂದ ಪ್ರೆಸ್ಟೀಜ್ ರಾಯಲ್ ಗಾರ್ಡನ್ಸ್ ಅಪಾರ್ಟ್ಮೆಂಟು ಇದಕ್ಕೆ ಆವಲಹಳ್ಳಿಗೆ ಡ್ಯೂಟಿ ಬಿತ್ತು. ಸೊ ಅದು 10 ಕಿಲೋಮೀಟ್ರ್ ಇತ್ತು. 205 ರೂಪಾಯಿ ಕೊಟ್ಟಿದ್ದಾನೆ. ಸೊ ಅಲ್ಲಿಂದ ಮತ್ತೆ ಒಂದು ಅದೇ ಅಲ್ಲಿ ಟ್ರೆಂಡ್ಸ್ ಇದೆ, ಪ್ರೆಸ್ಟೀಜ್ ರಾಯಲ್ ಗಾರ್ಡನ್ಸ್ ಅಪಾರ್ಟ್ಮೆಂಟ್ ಆಪೋಸಿಟಲ್ಲಿ. ಸೊ ಅಲ್ಲಿ ಟ್ರೆಂಡ್ಸಿಂದ ಇನ್ನೊಂದು ಡ್ಯೂಟಿ ಬಿತ್ತು ಜಕ್ಕೂರ್ ಪ್ಲಾಂಟೇಶನ್ ರೋಡು ಶೋಭಾ ಅಲ್ಟಿಮಾ ಅಂತ ವಿಲ್ಲಾಸ್ಗೆ. ಸೊ ಅದು 10 ಕಿಲೋಮೀಟ್ರ್ ಇತ್ತು. 285 ರೂಪಾಯಿ ಕೊಟ್ಟಿದ್ದಾನೆ. ಸೊ ನೋಡೋಣ, ಇವಾಗ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದ್ದೀನಿ ಇಲ್ಲೇ. ಸೊ ಡ್ರಾಪ್ ಮಾಡಿ ಇಲ್ಲೇ ಕೂತಿದ್ದೀನಿ. ನೋಡೋಣ ನೆಕ್ಸ್ಟ್ ಡ್ಯೂಟಿ ಬೀಳುತ್ತೆ, ಎಲ್ಲಿಗೆ ಬೀಳುತ್ತೆ ಏನು. ಜಕ್ಕೂರ್ ಪ್ಲಾಂಟೇಶನ್ ರೋಡು ಡ್ರಾಪ್ ಮಾಡಾದ್ಮೇಲೆ ಸೊ ಅಲ್ಲಿಂದನೇ ಅಲ್ಲೇ ಒಂದು ಸ್ವಲ್ಪ ಮುಂದೆ ಬಂದರೆ ಒಂದು ಸಿಗ್ನಲ್ ಬರುತ್ತಲ್ಲ, ಆ ಸಿಗ್ನಲಲ್ಲಿ ಏನೋ ಫಿಶರ್ಮೆನ್ಸ್ ವೇರ್ ಅಂತ ಏನೋ ಒಂದು ಹೋಟೆಲ್ ಇದೆ. ಸೊ ಅಲ್ಲಿಗೆ ಬಿತ್ತು ಡ್ಯೂಟಿ. ಅದಕ್ಕೆ 148 ರೂಪಾಯಿ ಕೊಟ್ಟ. 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಆಯಿತು. ಸೊ 1.5 ಕಿಲೋಮೀಟ್ರು ಕರ್ಕೊಂಡೋಗಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅದಾದಮೇಲೆ RMZ ಮಾಲಿಂದ ವಿದ್ಯಾರಣ್ಯಪುರ ಜಲ್ಲಿ ಮಿಷಿನ್ ಹತ್ರ ರಾಘವೇಂದ್ರ ಕಾಲೋನಿ ಶಬರಿ ಸ್ಕೂಲ್ ಹತ್ರ ಒಂದು ಡ್ಯೂಟಿ ಕೊಟ್ಟ. ಸೊ ಕರ್ಕೊಂಬಂದು ಇಲ್ಲಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. 130 ರೂಪಾಯಿ ಕೊಟ್ಟಿದ್ದಾನೆ 7 ಕಿಲೋಮೀಟ್ರಿಗೆ. ಸೊ ನೋಡೋಣ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಅಂತ. ಮನೆ ಕಡೆ ಹೋಗೋಣ ಇವಾಗ, ಸಾಕು. ಅರ್ನಿಂಗ್ಸ್ ಎಷ್ಟಾಗಿದೆ ಏನು ಅಂತ ಮನೆ ಹತ್ರ ಹೋದ್ಮೇಲೆ ಹೇಳ್ತೀನಿ, ಯಾಕಂದರೆ ಮತ್ತೆ ಯಾವ್ದಾದ್ರು ಡ್ಯೂಟಿ ಬಿತ್ತಪ್ಪ ಅಂದರೆ ಸೊ ಚೇಂಜ್ ಆಗುತ್ತೆ. ಹಂಗಾಗಿ ನಿಧಾನಕ್ಕೆ ಮನೆ ಕಡೆ ಹೋಗ್ತಾ ಇರ್ತೀನಿ. ಸೊ ಡ್ಯೂಟಿ ಬಿತ್ತು ಅಂದರೆ ನೋಡೋಣ. ಶಬರಿ ಸ್ಕೂಲ್ ಆದಮೇಲೆ ಅಲ್ಲಿಂದ ಮತ್ತೆ ಬರ್ತಾಯಿದ್ದೆ ಮನೆ ಕಡೆಗೆ ಹೋಗೋಣ ಅಂತ. ಅಲ್ಲಿಂದ ಅಟ್ಟೂರ್ ಲೇಔಟು ಒಳಗಡೆಯಿಂದ ಒಂದು ಇದಕ್ಕೆ ಸಿಕ್ತು ಡ್ಯೂಟಿ, ಗ್ಯಾಲರಿಯಾ ಮಾಲ್ಗೆ. ಮತ್ತು ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಸೊ ಗ್ಯಾಲರಿಯಾ ಮಾಲ್ ಡ್ರಾಪ್ ಮಾಡಿದ್ದಕ್ಕೆ 112 ರೂಪಾಯಿ ಕೊಟ್ಟ. ಸೊ ಡ್ರಾಪ್ ಮಾಡಿ ಮತ್ತೆ ವೇಟ್ ಮಾಡ್ತಾಯಿದ್ದೆ. ಅಲ್ಲಿಂದ ಮತ್ತೆ ಒಂದು ಡ್ಯೂಟಿ ಬಿತ್ತು ಗ್ಯಾಲರಿಯಾ ಮಾಲಿಂದ ಅನಂತಪುರ GV ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಅನಂತಪುರ ಗೇಟ್ ಒಳಗಡೆ. ಸೊ ಅಲ್ಲಿ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅದಕ್ಕೆ ಬಂದ್ಬಿಟ್ಟು ನನಗೆ 120 ರೂಪಾಯಿ ಕೊಟ್ಟಿದ್ದಾನೆ. ಸೊ ಆ ಕಸ್ಟಮರ್ನ ಡ್ರಾಪ್ ಮಾಡಿ ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ಅರ್ನಿಂಗ್ಸ್ ಬಗ್ಗೆ ಹೇಳೋದಾದರೆ, ಅರ್ನಿಂಗ್ಸು ನೋಡಿ ಕಾಣಿಸ್ತಾ ಇರ್ಬೋದು, 102 ರೂಪಾಯಿ ಊಬರಲ್ಲಾಗಿದೆ. ಸೊ ಮತ್ತು ನನಗೆ 170 ರೂಪಾಯಿ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ರ್ಯಾಪಿಡೋದಲ್ಲಿ, ಊಬರಲ್ಲೇ ಮಾಡಿರೋದು ಇವತ್ತು ಆಲ್ಮೋಸ್ಟ್ ಎಲ್ಲ ಡ್ಯೂಟೀಸನ್ನು. ಸೊ ಟೋಟಲಾಗಿ ಬಂದು 3272 ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಆಗಿರೋದು. ಸೊ CNG ಬಂದು ಬೆಳಿಗ್ಗೆ ಫುಲ್ ಮಾಡಿಸಿದ್ದೆ, ಇನ್ನೂ 3 ಪಾಯಿಂಟ್ CNG ಇದೆ. ಸೊ ಯಲಹಂಕ ಸುತ್ತಮುತ್ತನೇ ಓಡಿರೋದು, ಆಲ್ಮೋಸ್ಟ್ ಮಾಲ್ ಆಫ್ ಏಷ್ಯಾ ದಾಟೇ ಇಲ್ಲ ಇವತ್ತು. ಆ್ಯಂಡ್ ಇನ್ನು ಬಾಗ್ಲೂರು ಸೈಡ್ಗಂತೂ ಹೋಗೇ ಇಲ್ಲ. ನಾನು ಓಡಾಡಿರೋ ರೋಡೆಲ್ಲ ಆಲ್ಮೋಸ್ಟು ದೊಡ್ಡಬಳ್ಳಾಪುರ ಟು ಯಲಹಂಕ ರೋಡು. ಮಾಲ್ ಆಫ್ ಏಷ್ಯಾ ಅದು LNT ಅಪಾರ್ಟ್ಮೆಂಟ್ ಪಿಕ್ ಮಾಡಿದ್ದು ಅದೇ ಲಾಸ್ಟು. ಆ ಜಕ್ಕೂರ್ದು ಏನು ಬಾರ್ಡ್ರ್ ಇದೆ ಬಟನ್ಪುರ ಸಿಗ್ನಲ್ಲು, ಸೊ ಅಲ್ಲಿಂದ ಈ ಕಡೆನೇ ಮಾಡಿರೋದು. ಆ ವಿದ್ಯಾರಣ್ಯಪುರ ಕೂಡ ಒಂದೇ ಡ್ಯೂಟಿ ಇವಾಗ ಹೋಗಿದ್ದಿದ್ದು ಅಷ್ಟೇ, ಅದು ಬಿಟ್ಟು ಮತ್ತೆ ಆ ಕಡೆನೇ ಹೋಗಿಲ್ಲ. ಬರೀ ಯಲಹಂಕ ಟು ದೊಡ್ಡಬಳ್ಳಾಪುರ ರೋಡಲ್ಲೇ ಇವತ್ತಾಗಿರೋ ಅರ್ನಿಂಗ್ಸ್ ಕಂಪ್ಲೀಟಾಗಿ ಬರೀ ಇಲ್ಲೇ ಓಡಾಡಿರೋದು, ಇಲ್ಲೇ ಮಾಡಿರೋದು. ಸೊ ಗಾಡಿ ಬಂದು 220 ಕಿಲೋಮೀಟ್ರ್ ಓಡಿದೆ ಇವತ್ತು. 220 ಕಿಲೋಮೀಟ್ರ್, ಇನ್ನೂ 3 ಪಾಯಿಂಟ್ CNG ಇದೆ. ಸೊ ಇದಾಗಿತ್ತು ಯಲಹಂಕ ಸುತ್ತಮುತ್ತ ಮಾಡಿದ್ರೆ ಅರ್ನಿಂಗ್ಸ್ ಏನಾಗುತ್ತೆ ಎಷ್ಟಾಗುತ್ತೆ ಅಂತ ಒಂದು ಐಡಿಯಾ ಅಷ್ಟೇ ನನಗೂ. ಸೊ ಇನ್ನು ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂತ ನೋಡೋದಾದರೆ, ಬೆಳಗ್ಗೆಯಿಂದ 12 ಅವರ್ 20 ನಿಮಿಷ ಇವತ್ತು ಮಾಡಿರೋದು ಡ್ಯೂಟಿನ. ಕರೆಕ್ಟಾಗಿ ಬೆಳಗ್ಗೆ 11:59ಕ್ಕೆ ಅನಿಸುತ್ತೆ ಫಸ್ಟ್ ಡ್ಯೂಟಿ ಬಿದ್ದಿದ್ದು. 13 ಟ್ರಿಪ್ಸ್ ಕಂಪ್ಲೀಟ್ ಆಗಿದೆ. 12 ಅವರ್ 20 ನಿಮಿಷ ಆನ್ಲೈನ್ ಇದ್ದೀನಿ. ಸೊ ಮತ್ತೆ ನೋಡೋಣ, ಆನ್ ದ ವೇ ಹೋಗ್ತಾ ಮನೆ ಕಡೆಗೆ ಏನಾದ್ರು ಬೀಳುತ್ತಾ ಅಂತ ಆನಲ್ಲೇ ಬಿಟ್ಟಿದ್ದೀನಿ. ಬಟ್ ಮನೆ ಕಡೆ ಬೀಳ್ತಾಯಿಲ್ಲ, ವಾಪಸ್ ಬೀಳ್ತಾಯಿದೆ. ಸೊ ಬೇಡ ಅಂತ ಮನೆ ಕಡೆ ಹೋಗ್ತಾಯಿದ್ದೀನಿ ನಾನು. ಸಿಗ್ತೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ. ಇದಾಗಿತ್ತು ಇವತ್ತಿನ ಯಲಹಂಕ ಸುತ್ತಮುತ್ತ ಮಾಡೋಂಥ ಅರ್ನಿಂಗ್ಸು. ನಾಳೆ ಬೇರೆ ಥರ ಒಂದು
ಏನಾರು ಒಂದು ಹೊಸದು ಏನಾರು ಹುಡುಕೊಂಡು ಮತ್ತೆ ಬರ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.